Hello, guys. Welcome to my channel, English with Basura Sir. Today, let's come to know the difference between been and gone. What's the difference between been and gone? Well, for example, I have been to Delhi many times. That means I went there and I returned with some experiences. Whereas I have gone to Delhi means I went there, I am not at return. I am still there. He he has been to England 3 times, means he has visited England 3 times. ಅಂದರೆ ಬೀನನ್ನು ಉಪಯೋಗಿಸಿದಾಗ ಆ ಹೋಗ್ಬೇಕಾದ ಸ್ಥಳಕ್ಕೆ ಹೋಗಿ ವಾಪಸ್ ಬಂದಿರ್ತಾನೆ. ಇವನು ಅಲ್ಲಿ ಇರೋಲ್ಲ, ಈಸ್ ನಾಟ್ ದೇರ್. ಈ ಹ್ಯಾಸ್ ಬಿನ್ ಟು ಇಂಗ್ಲೆಂಡ್ ಅಂದರೆ ಅವನು ಇಂಗ್ಲೆಂಡ್ಗೆ ಮೆನಿ ಟೈಮ್ಸ್. ಈ ಹ್ಯಾಸ್ ಬಿನ್ ಟು ಇಂಗ್ಲೆಂಡ್ ಮೆನಿ ಟೈಮ್ಸ್ ಅಂದರೆ ಅನೇಕ ಸಾರಿ ಹೋಗಿದ್ದಾನೆ, ಬಂದಿದ್ದಾನೆ ವಾಪಸ್ ಅಂತ ಅರ್ಥ. ಈಸ್ ನಾಟ್ ಸ್ಟಿಲ್ ದೇರ್. ಅದೇ ಈ ಹ್ಯಾಸ್ ಗಾನ್ ಟು ಇಂಗ್ಲೆಂಡ್ ಅಂದರೆ ಅವನು ಅಲ್ಲಿಗೆ ಹೋಗಿದ್ದಾನೆ, ವಾಪಸ್ ಬಂದಿಲ್ಲ, ಅಲ್ಲೇ ಇದ್ದಾನೆ ಅಂತ ಅರ್ಥ. ಹಾಗೆಯೇ ಕೆಲವು ಎಕ್ಸಾಂಪಲ್ನ ನಾವು ನೋಡ್ಬೋದು. ಐ ಹ್ಯಾವ್ ಬಿನ್ ಟು ಪ್ಯಾರಿಸ್ ಸೆವೆರಲ್ ಟೈಮ್ಸ್ ಅಂದರೆ ನಾನು ಪ್ಯಾರಿಸ್ಗೆ ಅನೇಕ ಸಾರಿ ಹೋಗಿ ಬಂದಿದ್ದೇನೆ ಅಂತ ಅರ್ಥ. ಐ ಹ್ಯಾವ್ ಗಾನ್ ಟು ಐ ಹ್ಯಾವ್ ಗಾನ್ ಟು ನ್ಯೂಯಾರ್ಕ್ ಅಂದರೆ ನಾನು ನ್ಯೂಯಾರ್ಕ್ ಹೋಗಿದ್ದೇನೆ, ಅಲ್ಲೇ ಇದ್ದೇನೆ, ವಾಪಸ್ ಬಂದಿಲ್ಲ, ಐ ಆಮ್ ಸ್ಟಿಲ್ ದೇರ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಇನ್ನು ಕೆಲವು ಎಕ್ಸಾಂಪಲ್ಗಳು ನೋಡೋದಾದರೆ, ಹಿ ಹ್ಯಾಸ್ ಗಾನ್ ಟು ಸ್ಟೋರ್ ಟು ಬೈ ಸಮ್ ಗ್ರಾಸರೀಸ್. ಕೆಲವು ಆಹಾರ ವಸ್ತುಗಳನ್ನ ತರಲಿಕ್ಕೆ ಅವನು ಸ್ಟೋರ್ಗೆ ಹೋಗಿದ್ದಾನೆ ಅಂತ. ಹಿ ಹ್ಯಾಸ್ ನಾಟ್ ಎಟ್ ಕಮ್ ಹೋಮ್, ಅವನಿನ್ನೂ ಮನೆಗೆ ಬಂದಿಲ್ಲ. ಅದೇ ಈ ಹ್ಯಾಸ್ ಬಿನ್ ಟು ಝೂ ಅಂದರೆ ಅವನು ಝೂಗೆ ಹೋಗಿದ್ದಾನೆ, ವಾಪಸ್ ಬಂದಿದ್ದಾನೆ. ಈ ವೆಂಟ್ ದೇರ್ ಆ್ಯಂಡ್ ಈ ರಿಟರ್ನ್ಡ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಐ ಹ್ಯಾವ್ ಬಿನ್ ಟು ಪ್ಯಾರಿಸ್ ಅಂದರೆ ನಾನು ಪ್ಯಾರಿಸ್ಗೆ ಹೋಗಿದ್ದೇನೆ, ವಾಪಸ್ ಬಂದಿದ್ದೇನೆ ಅರ್ಥ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಗಾನ್ ದೇರ್ ಅಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಬೀನ್ ದೇರ್ ಅಂದರೆ ಐ ಹ್ಯಾವ್ ಬೀನ್ ಟು ಇಂಗ್ಲೆಂಡ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದು ನೋಡೋದಲ್ಲ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ವಂದಿಸ್ತೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್, English with Basura Sir. Today, let's come to know